ಧಾರವಾಡ ಜಿಲ್ಲೆಯಲ್ಲಿ ನೀವು ಅನೇಕಾರು ಗ್ರಾಮಗಳನ್ನು ನೋಡಿರ್ಬೋದು. ಆದರೆ ಇವತ್ತು ನಾವು ಯಾವ ಗ್ರಾಮವನ್ನು ನೋಡ್ತಿದ್ದೀವಿ ಅಂದರೆ, ಕೆಲದ 14 ವರ್ಷಗಳ ಹಿಂದೆ 2011ರಲ್ಲಿ ನಡೆದ ಒಂದು ಜನಗಣತಿ ಪ್ರಕಾರ ಇಲ್ಲಿ 159 ಜನಸಂಖ್ಯೆ ಮತ್ತು 28 ಮನೆಗಳು ಮಾತ್ರ ಇದ್ದವು. ಸುತ್ತಲೂ ಅರಣ್ಯ ಪ್ರದೇಶದಿಂದ ಈ ಒಂದು ಗ್ರಾಮವಿತ್ತು ಮತ್ತು ಸರ್ಕಾರದಿಂದ ಅಷ್ಟೊಂದು ಸವಲತ್ತುಗಳು ಈ ಗ್ರಾಮಕ್ಕೆ ದೊರಕಿಲ್ಲ. ಆದರೆ ಈ ಒಂದು ಗ್ರಾಮ 2026ರವರೆಗೆ ಇಲ್ಲಿಯವರೆಗೆ 14 ವರ್ಷಗಳಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಈ ಒಂದು ಗ್ರಾಮವಿದೆ ಮತ್ತು ಈ ಗ್ರಾಮ ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವ ಗ್ರಾಮವನ್ನು ತೋರಿಸ್ತಿದ್ದೇವೆ ಅಂದರೆ, ನಮ್ಮ ಧಾರವಾಡದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ಳಿಗಟ್ಟಿ ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರ್ಸತ್ತೆ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು, ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಬೆಳ್ಳಿಗಟ್ಟಿ ಗ್ರಾಮವು ಧಾರವಾಡ ತಾಲೂಕಿನ ಶಾಂತ ಮತ್ತು ಸುಂದರ ಹಳ್ಳಿಯಾಗಿದ್ದು, ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನಲ್ಲಿರುವ ಬೆಳ್ಳಿಗಟ್ಟಿ ಗ್ರಾಮವು ಒಂದು ಸಣ್ಣದಾದರೂ ಶಾಂತ ಮತ್ತು ಸುಂದರ ಹಳ್ಳಿಯಾಗಿದೆ. ಪ್ರಕೃತಿ ಮಧ್ಯ ನೆಲೆಸಿರುವ ಈ ಗ್ರಾಮ ಸರಳ ಜೀವನ ಮತ್ತು ಕೃಷಿ ಆಧಾರಿತ ಬದುಕಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಜನರು ಪರಸ್ಪರ ಸಹಕಾರ ಮನೋಭಾವದಿಂದ ಬದುಕುತ್ತಿರುವುದು ಈ ಗ್ರಾಮದ ವಿಶೇಷತೆಯಾಗಿದೆ. ಪ್ರಕೃತಿ ಮತ್ತು ಪರಿಸರವನ್ನು ನೋಡಿದರೆ ಬೆಳ್ಳಿಗಟ್ಟಿ ಗ್ರಾಮವು ಹಸಿರು ಪರಿಸರ ಮತ್ತು ಕೃಷಿ ಭೂಮಿಗಳಿಂದ ಆವರಿಸಲ್ಪಟ್ಟಿದೆ. ಮಳೆಗಾಲದಲ್ಲಿ ಹೊಲಗಳು ಹಸಿರಿನಿಂದ ತುಂಬಿ ಗ್ರಾಮಕ್ಕೆ ವಿಶೇಷ ಸೌಂದರ್ಯವನ್ನು ನೀಡುತ್ತದೆ. ಇಲ್ಲಿ ವಾಸಿಸುವ ಜನರು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಜೀವನ ನಡೆಸುತ್ತಾರೆ. ಬೆಳಿಗ್ಗೆ ಪಕ್ಷಿಗಳು ಕೂಗು ಮತ್ತು ತಾಜಾ ಗಾಳಿ ಗ್ರಾಮ ಜೀವನದ ಸುಂದರ ಅನುಭವ ನೀಡುತ್ತದೆ. ಕೃಷಿ ಮತ್ತು ಉದ್ಯೋಗವನ್ನು ನೋಡಿದರೆ ಈ ಗ್ರಾಮದ ಮುಖ್ಯ ಉದ್ಯೋಗ ಕೃಷಿಯಾಗಿದೆ. ರೈತರು ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಮಳೆ ಮೇಲೆ ಅವಲಂಬಿತ ಕೃಷಿಯೇ ಮುಖ್ಯವಾದ ಕಾರಣ. ಉತ್ತಮ ಮಳೆ ರೈತರ ಬದುಕಿಗೆ ಬಹಳ ಮುಖ್ಯವಾಗಿದೆ. ಕೆಲವರು ಕೂಲಿ ಕೆಲಸ ಮತ್ತು ಸಣ್ಣ ವ್ಯಾಪಾರಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ನಿಮ್ಮ ಹೆಸರೇನ್ರಿ? ಗದಿಗೆಪ್ಪ ಕಲಿಕೀರಿ ಅಂತಾರ. ಗುಡಿ ಹೆಸರೇನ್ರಿ? ಬುಧಬಸಪ್ಪನ ಗುಡಿ ಅಂತಾರ. ಅಲ್ಲಿ ಮತ್ತ ಇನ್ನೊಂದು ಗುಡಿ ಐತಿ ಅಂತಲ್ರಿ ಅಲ್ಲಿ ಗುಡ್ಡದ ಮೇಲೆ? ಅದು ಗಡಿಯ ಬಸವಣ್ಣನ ಗುಡಿ ಅಂತಾರ. ಅವನು ಅಣ್ಣ ತಮ್ಮನ ಆಗ್ಬೇಕ, ಆದ್ರ ಅವ ಅಲ್ಲಿ ಉಳ್ದಾನ. ಮತ್ತ ಈಗ ಅಲ್ಲಿ ಬರಬೇಕಾರ ಅಲ್ಲಿ ಅದ ಏನದ ತೇರ್ ನಿಂತೈತಲ್ರಿ, ಅದ ಈಗ ಜಾತ್ರೆ ಐತನ್ರಿ ಸನೇದ್ರಾಗ? ನಾಳೆ ಸೋಮವಾರ ದಿವ್ಸನ ಐತಪ್ಪ ಜಾತ್ರೆ. ಎಷ್ಟ್ ದಿವ್ಸ ನಡೀತದ್ರಿ ಅದು? ಸೋಮವಾರ ಒಂದು ದಿವ್ಸ ನಡಿತೈತೆ, ಮುಂದೆ ಕಡ್ಗಿನ ಕಳಗ ಅಂತೇಳಿ ಅವತ್ತೊಂದು ದಿವ್ಸ ತೀರ್ ಎಳ್ದ ಕಾಸ ತೀರ್ಗಾಲಿ ಒಳಗೆ ಹಾಕ್ತಾರೆ. ಮುಂದೆ ಬೆಸ್ತಾಕ ದ್ಯಾಮನ್ ಗುಡಿ ಅದು ತುಂಬಿ ದ್ಯಾಮನ್ ಗುಡಿ ಒಳಗ್ರ ಅಂತಂದ್ರ ಅವಾಗ ತೀರ್ ಒಳಗೆ ಹಾಕ್ತಾರೆ. ಮತ್ತ ನಿಮ್ಮ ಊರ್ದ ಏನ್ರ ಹಿಂಗ ಹಿಂದ ಏನ್ರ ಕತಿ ಅದು ಏನ್ರ ಐತೇನ್ರಿ? ಕತಿ ಏನಿಲ್ಲ, ಕತಿ ಅನ್ನೋದೇನೋ ಹಿಂದಲಿಂದನ ಅದು ಯಾವಾಗಿಂದ ಬಂದೈತೋ ತಳ ತಳ ಅಂತ
ಹಿಂಗೆ ವರ್ಷದಾಗ ಒಂದು ಒಟ್ಟು ಅವನು ಜಾತ್ರೆ ಮಾಡೋದು ಈ ಟೈಮ್ ಕೊಟ್ಟು ಜಾತ್ರೆ ಮಾಡ್ಕೊತಾನೆ ಬಂದ. ಈಗ ಜನಸಂಖ್ಯೆ ಜಾಸ್ತಿ ಆಗೈತೆ ಅಲ್ಲ, ಈಗ ನಮ್ಗೆ ಹೆಂಗೆ ಗೊತ್ತಾಗೈತಿ, ಈಗ ಜನಸಂಖ್ಯೆ ಭಾಳ ಆಗೈತೆ ಕೂಡ. ಅವಾಗ ನಮ್ಮ ತಿಳುವಳಿಕೆಯಿಂದನ ಇಷ್ಟು ಜನಸಂಖ್ಯೆ ಇದ್ದಿದ್ದಿಲ್ಲ, ಇಷ್ಟೊಂದು ವರ್ಷನೂ ಇದ್ರಿಕ್ಕಿಲ್ಲ. ಈಗೆಲ್ಲ ಜನಸಂಖ್ಯೆ ಭಾಳ ಆಗೈತಲ್ಲ, ಈಗ ಮತ್ತಷ್ಟು ಊರು ಇದಾಕೊಂತ ಹೊಂಟೈತಿ ಸುಧಾರಿಸ. ಇನ್ನ ಊರಿನಾಗ ಏನೇನ ಸುಧಾರಣೆ ಆಗ್ಬೇಕಾಗೈತ್ರಿ? ಊರಾಗ ಸುಧಾರಣೆ ಆಗ್ಬೇಕನ್ನೋದು ಇವಾಗ ದೇವಸ್ಥಾನ ಗುಡಿಗಳಿಗೆ ಲೈಟು ಮತ್ತು ಏನಾಗಿ ದಾರಿ, ಅದಕ್ಕೆ ಅವಾಗ ದಾರಿ ಹಳದಾಗ ಹಾಕಿದ್ರೆ ಈಗ ಅಲ್ಲಿ ಒಂದು ಹಳ್ಳ ಹೈವಲ್ಲಿ ಒಂದು ಸಿಂಡಿ ಕಟ್ಟಿ ಅಲ್ಲಿ ದಾರಿ ಹಳ್ಳ ಬಂದ್ರೂ ಮ್ಯಾಲ ಹತ್ತಿ ಹೋಗುವಂಗೆ ಅಲ್ಲಿ ಒಂದು ಇದನ್ನ ಮಾಡಿದ್ರಪ್ಪ. ಆದ್ರೆ ಅದು ಕಲ್ಲಿಮಠ ದೇವಸ್ಥಾನ ಗುಡಿ ಮಠನೂ ಹೋಗುವಂಗೆ ಡಾಂಬರ್ ರಸ್ತೆ ಆದ್ರಂತೂ ಭಾಳ ಚಲೋ ಅನುಕೂಲ ಆಗ್ತದೆ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ಆ ದೇವಸ್ಥಾನ ಗುಡಿಗೆ ಭಾಳ ನಡ್ಕೊಂತಾರೆ. ಶನಿವಾರಕ್ಕೊಮ್ಮೆ ಅಲ್ಲಿ ಭಾಳ ವರ್ತಿಸೈತೆ. ಇಲ್ಲೇ ಸೋಮವಾರ ತಂದ್ರೆ ಎಲ್ಲೈತ್ರಿ ಅದು ಗುಡಿ? ಅಲ್ಲಿ ಮೇಲಿಂದ್ರಿ ಹಿಂಗಾಗಿ ಹೋಗ್ಬೇಕಲ್ಲ, ಊರಾಗಾದ ಹಿಂಗಾಗಿ ಆದ್ರೆ ಹಿಂಗೆ ಹೋಗಾಕ್ ಬರೋದಲ್ಲ, ಅದಕ್ಕೊಂದು ದಾರಿ ಅಂತ ಇರ್ತೈತಲ್ಲ, ಆ ದಾರಿಯಿಂದ ಅಲ್ಲಿ ಮತ್ತೆ ಇಲ್ಲಿ ಈಗ ಎಮರ್ಜೆನ್ಸಿ ಈಗ ಯಾರಾಗ್ರ ಏನಾರ ಆದ್ರೆ ಈಗ ದವಾಖಾನೆದಲ್ಲಿ ಇಲ್ಲ ರೀ? ಇಲ್ಲ ದವಾಖಾನೆ ಧಾರವಾಡಕ್ಕೆ ಬರ್ಬೇಕ್ರಿ? ಧಾರವಾಡಕ್ಕನ ಹೋಗೋದಪ್ಪ. ಮತ್ತೆ ಅಂಗನವಾಡಿ ಅದು ರೀ? ಅದಾವಲ್ಲ ಅಂಗನವಾಡಿ ಅದು ಅದಾವ್ರಿ? ಅಂಗನವಾಡಿ ಅದಾವ, ದೊಡ್ಡ ಶಾಲೆ ಐತಿ. ಸ್ಕೂಲ್ ಅಂದ್ರೆ ಪ್ರೈಮರಿ ಸ್ಕೂಲ್ ಅಷ್ಟೇ ಇರ್ಬೇಕ್ರಿ? ಅಂಥವೇನು ಇಲ್ಲ. ಅವಾಗ ನಾವು ಕಲ್ಕೊಂತ ಬಂದಿದ್ವಿ, ಒಂದೆರಡು ಶಾಲೆಗಳೆಲ್ಲ ಅಷ್ಟೇ ಕರೆಯವು. ಆದ್ರೆ ಸ್ಕೂಲ್ ಅದು ಇಲ್ಲಿ ಅಂದ್ರೆ ಊರ ದೊಡ್ಡದಲ್ಲ. ನಮ್ಮ ತಿಳುವಳಿಕೆಯಿಂದ ಮೊದಲು 2 ಶಾಲೆ ಇದ್ವು, ಹಂಗೆ ಮತ್ತೆ ಈಗ ಜನಸಂಖ್ಯೆ ಭಾಳ ಆಗೋದನ್ನು ಮತ್ತೆ ಒಂದಷ್ಟು ಶಾಲೆಗಳು ಒಟ್ಟು ಹುಡುಗರಿಗೆ ಅನುಕೂಲ ಮಾಡಿದ್ರೆ. ಆದರೆ 7ನೇ ಅಷ್ಟರ ಐತಲ್ಲಪ್ಪ, ಇಲ್ಲಿ 8ನೇ ಮಠ ಆಯ್ತಲ್ಲ. ಮತ್ತೆ ಮಾಮನಿಗೆ ಮುಗಿದಿಗೆ ಮತ್ತೆ ಬಸ್ಸಿಂದ್ರಿ? ಬಸ್ ಕರೆಕ್ಟ್ ಟೈಮಿಗೆ ಬರ್ತಾರೆ? ಬಸ್ಸಿಂದ ಏನು ಸಾಕಷ್ಟು ಸೌಕರ್ಯ ಐತಿ, ಬಸ್ಸಿಂದ ಏನು ತೊಂದರೆ ಇಲ್ಲ. ಆದ್ರೆ ಈ ದಾರಿ ಇದನ್ನ ಅರ್ಧ ಮರ್ಧ ಮಾಡಿದ್ರು, ಈ ದಾರಿ ಪಾರ ಹೋಗುವಂಗ ಆದ್ರೆ ಇಲ್ಲಿ ಬಸ್ ಪಾರ ಅಡ್ಡಾಡ್ತಾವ. ನಮಗೆ ಬಸ್ಸಿನ ಕಪ್ಪಕ್ಕೆ ಹಸಿರು ಕಪ್ಪ, ಹಿಂಗೆ ನೀರು ಸಾರ, ನೀರಿನ ಕಪ್ಪ ಎಲ್ಲಕ್ಕೂ ಅನುಕೂಲ ಐತಿ. ಈ ದಾರಿ ಒಂದು ಇಲ್ಲಿಗೆ ಸ್ಟಾಪ್ ಆಗಿರ್ತೈತಿ. ಮುಂದೆ ಎಲ್ಲ ಹೋಗ್ತದ್ರಿ? ಇದು ಹಿಂಗೆ ನೀರು ಸಾರ್ಕ ಹೋಗ್ತೈತಿ. ನೀರು ಸಾಗರ್ತೀರಿ? ನೀರು ಸಾರ. ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ನೋಡಿದರೆ ಬೆಳ್ಳಿಗಟ್ಟಿ ಗ್ರಾಮದಲ್ಲಿ ಮೂಲಭೂತ ಶಿಕ್ಷಣ ಸೌಲಭ್ಯಗಳಿವೆ. ಮಕ್ಕಳು ಸಮೀಪದ ಶಾಲೆಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಾರೆ. ರಸ್ತೆ ಮತ್ತು ಸಾರಿಗೆ ಸೌಲಭ್ಯವಿರುವುದರಿಂದ ಹತ್ತಿರದ ಪಟ್ಟಣಗಳಿಗೆ ಹೋಗುವುದು ಸುಲಭವಾಗಿದೆ. ಆರೋಗ್ಯ ಮತ್ತು ಬ್ಯಾಂಕ್ ಮುಂತಾದ ಕೆಲವು ಸೌಲಭ್ಯಗಳು ಜನರು ಸಮೀಪದ ಪಟ್ಟಣಕ್ಕೆ ಅವಲಂಬಿಸಬೇಕಾಗುತ್ತದೆ. ಗ್ರಾಮ ಜೀವನ ಮತ್ತು ಸಂಸ್ಕೃತಿ. ಗ್ರಾಮದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಆಚರಿಸುವ ಸಂಪ್ರದಾಯವಿದೆ. ಜಾತ್ರೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮ ಜೀವನಕ್ಕೆ ಉತ್ಸಾಹವನ್ನು ನೀಡುತ್ತದೆ. ಹಿರಿಯರನ್ನು ಗೌರವಿಸುವುದು ಮತ್ತು ಪರಸ್ಪರ ಸಹಾಯ ಮಾಡುವ ಗುಣಗಳು ಇಲ್ಲಿ ಸಾಮಾನ್ಯವಾಗಿ ಕಾಣುತ್ತದೆ. ಅಭಿವೃದ್ಧಿಯ ಅವಶ್ಯಕತೆ. ಬೆಳ್ಳಿಗಟ್ಟಿ ಗ್ರಾಮದಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಅವಕಾಶವಿದೆ. ಉತ್ತಮ ರಸ್ತೆ, ಶುದ್ಧ ಕುಡಿಯುವ ನೀರು, ಆರೋಗ್ಯ ಕೇಂದ್ರ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಾದರೆ ಗ್ರಾಮಸ್ಥರ ಜೀವನ ಮಟ್ಟ ಇನ್ನಷ್ಟು ಸುಧಾರಿಸಬಹುದು. ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪಿದ್ದರೆ ಗ್ರಾಮವು ಇನ್ನಷ್ಟು ಪ್ರಗತಿಯಾಗಬಹುದಾಗಿದೆ. ಈ ಒಂದು ಗ್ರಾಮದ ಬಗ್ಗೆ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕೆಂದರೆ, ಈ ಒಂದು ಹಳ್ಳಿ ಬಗ್ಗೆ ರಿಸರ್ಚ್ ಮಾಡುವಾಗ ಹಿಂದೆ 2011ರಲ್ಲಿ ಬರೀ 151 ಜನರು, 28 ಮನೆಗಳು ಈ ಒಂದು ಗ್ರಾಮದಲ್ಲಿ ಇದ್ದು, ಇದನ್ನು ನಮಗೆ 2011ರ ಜನಗಣತಿ ವರದಿಯಲ್ಲಿ ನೋಡಿದಾಗ ತಿಳಿದು ಬರುತ್ತದೆ. ಈ 14ರಿಂದ 15 ವರ್ಷಗಳಲ್ಲಿ ಈ ಒಂದು ಗ್ರಾಮ ಸಾಕಷ್ಟು ಅಭಿವೃದ್ಧಿಯಾಗುತ್ತಾ ಬಂದಿದೆ ಮತ್ತು ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಸವಲತ್ತುಗಳು ದೊರಕಬೇಕಾಗಿದೆ ಮತ್ತು ಇಲ್ಲಿ ಹಳ್ಳಿಯ ಜನರು ಜೀವನ ಈ 14 ವರ್ಷಗಳಲ್ಲಿ ಸಾಕಷ್ಟು ನೋವುಗಳನ್ನು ಕಂಡಿದ್ದಾರೆ. ಹಾಗೆ ಈ ಒಂದು ಸಮಯದಲ್ಲಿ 2026ರಲ್ಲಿ ಈ ಒಂದು ಗ್ರಾಮ ಒಂದು ಮಟ್ಟಿಗೆ ಅಭಿವೃದ್ಧಿ ಹೊಂದಿದೆ. ಭವಿಷ್ಯದಲ್ಲಿ ಸರ್ಕಾರವು ಸರಿಯಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಗಮನ ಹರಿಸಿದರೆ ಮುಂದಿನ 8ರಿಂದ 9 ವರ್ಷಗಳಲ್ಲಿ ಧಾರವಾಡದ ಅತ್ಯಂತ ಅಭಿವೃದ್ಧಿ ಹೊಂದಿರುವ ಗ್ರಾಮವಾಗಲು ಅವಕಾಶವಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ವೈದ್ಯಕೀಯ ಸವಲತ್ತುಗಳು ದೊರಕಬೇಕಾಗಿದೆ. ಏಕೆಂದರೆ ಇಲ್ಲಿ ಆರೋಗ್ಯದ ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಕಂಡು ಬಂದರೆ ಹಳ್ಳಿ ಜನರು ಅವರು ಹಳ್ಳಿಯಿಂದ ಧಾರವಾಡ ನಗರಕ್ಕೆ ಬರಬೇಕಾಗುತ್ತದೆ. ಅದು ಕೂಡ 12 ಕಿಲೋಮೀಟರ್ ದೂರದಲ್ಲಿದೆ ಆ ಒಂದು ಗ್ರಾಮದಿಂದ. ಈ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಗಳು ದೊರಕಬೇಕಾಗಿದೆ. ಮತ್ತು ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಲಭ್ಯವಿದ್ದು
ಮತ್ತು ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಧಾರವಾಡ ನಗರಕ್ಕೆ ಬರುತ್ತಾರೆ. ನೀವು ಕೂಡ ಈ ಗ್ರಾಮವನ್ನು ವಿಸಿಟ್ ಮಾಡಿದಾಗ ಈ ಒಂದು ಗ್ರಾಮದಲ್ಲಿ ಇರುವ ಪ್ರಾಕೃತಿಕ ಸೌಂದರ್ಯ, ದೇವಸ್ಥಾನಗಳು, ಮುಖ್ಯವಾಗಿ ಇಲ್ಲಿರುವ ಸುಂದರವಾದ ಹಳ್ಳಿಯ ಜೀವನ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.